ಬಂದೆ ಅನ್ನೋದಕ್ಕೆ ಪದದಲ್ಲೇ ಆ ಇಡೀ ಇದು ವ್ಯಕ್ತ ಆಗುತ್ತೆ. ಆ ಹೆಸರಿನಲ್ಲೇ ಇಡೀ ನಾಟಕದ ಒಂದು ಥೀಮ್ ಇದೆ. ವಿ.ಎಸ್. ಖಾಂಡೇಕರ್ ಅವರ ಯಯಾತಿ ಕಾದಂಬರಿ ಇದೆ. ಗಿರೀಶ್ ಕಾರ್ನಾಡ್ ಕೂಡ ಯಯಾತಿಯನ್ನು ಅಂತೇಳಿ ಒಂದು ನಾಟಕವನ್ನು ಬರೆದಿದ್ದಾರೆ. ಈ ಅನುರಕ್ತಿ ಅನ್ನೋದು ಆ ಥರದ ಅದೇ ಕಥೆಯನ್ನು ಅವಲಂಬಿಸಿದ ಒಂದು ಏಕವ್ಯಕ್ತಿ ರಂಗಪ್ರಯೋಗ. ಇದನ್ನು ನೋಡ್ತಾ ಇದ್ದಾಗ ಅಂತ ಅನಿಸಿದ್ದು ನನಗೆ, ಇಡೀ ಕಥನವನ್ನು ಸ್ತ್ರೀವಾದಿ ನೆಲೆಯಲ್ಲಿ ನೋಡುವಂಥ ಪ್ರಯತ್ನವನ್ನು ಕಥೆಗಾರರು ಇಲ್ಲಿ ಮಾಡಿದ್ದಾರೆ. ಮತ್ತು ಪುರುಷ ಕೇಂದ್ರಿತವಾದಂತಹ ಇವತ್ತಿಗೂ ಯಾವತ್ತಿಗೂ ಮತ್ತು ಹಿಂದಿಂದಲೂ ನಡೆದು ಬಂದಂತಹ ಪುರುಷ ಕೇಂದ್ರಿತವಾದಂತಹ ಈ ಸಮಾಜವನ್ನು ಪ್ರಶ್ನಿಸುವ ದಿಟ್ಟ ಮತ್ತು ಎದೆಗಾರಿಕೆಯನ್ನು ಈ ಪಾತ್ರ ಇಲ್ಲಿ ಅಭಿವ್ಯಕ್ತಿಸುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಇದು ಪುರುಷ ಪ್ರಧಾನ ಸಮಾಜದ ವ್ಯವಸ್ಥೆಯ ಲೋಪವನ್ನು ಮತ್ತು ಅವರ ಲೋಲುಪತೆಯನ್ನು ಪ್ರಶ್ನಿಸುವಂಥ ಸ್ತ್ರೀವಾದಿ ನೆಲೆಯಿಂದ ಬಹಳ ಒಂದು ಉತ್ತಮವಾದಂಥ ಪ್ರಯೋಗ. ಆ ಪ್ರಯೋಗವನ್ನು ತಾವಾಗೇ ತಮ್ಮ ಆಂಗಿಕ, ವಾಚಿಕ ಮತ್ತು ತಮ್ಮೆಲ್ಲ ಅಭಿನಯದ ಮೂಲಕ ತಮ್ಮೆಲ್ಲರಿಗೂ ಕೂಡ ಈ ರಂಗಾಸಕ್ತರಿಗೆ ಸಮರ್ಥವಾಗಿ ದಾಟಿಸಿರ್ತಕ್ಕಂಥ ಉಮಾಶ್ರೀ ಅವರಿಗೆ ಮೊದಲಿಗೆ ಅಭಿನಂದನೆಗಳು.